स्वागत है आपका मॉडर्न एक्सप्रेस में। मैं मुजीबुर रहमान अफजलपुर। ये बीजापुर है मेरी जान, यहाँ पर कत्ल करने के लिए दिन या रात नहीं देखी जाती। विजयपुर में दिल दहाड़े एक शख्स का बेरहमी से कत्ल। बीजापुर शहर के मुबारक चौक के करीब दिन दहाड़े एक शख्स को मुबीना तौर पर बेरहमी से कत्ल करके मुलजिमान फरार हो गए। मकतूल की शनाख्त शरणू जेवरगी उम्र 48 साल के तौर पर हुई है। इतलात के मुताबिक शरणू अपना जाती फाइनेंस कारोबार चलाते थे। शाम के वक्त वो पिकनिक कलेक्शन के लिए मुबारक चौक के करीब आए थे। इस दौरान नामालूम शरपसंदों ने इन पर धारदार हथियार से हमला किया। बाद अज़ा सर पर पत्थर मारकर इनका कत्ल कर दिया और मौके से फरार हो गए। कत्ल की असल वजह ताहल मालूम नहीं हो सकी। वाक़े की इत्तला मिलते ही गोल गुम्बद पुलिस मौके पर पहुंची और जाए वाक़या का मुआयना करते हुए तहकीकात शुरू कर दी है। गाड़ी के अंदर लोग वहाँ लगे थे तो ऑटो पर एक ही कार लेगा। झाको जो ಹೊಡೆದಾರ ಅಂದ್ರೆ ಮತ್ತೆ ಅವ್ರಿಗೆ ಹಿಡಿದ ಕಿಸಿ ನೀವು ಏನೇ ಅರೆಸ್ಟ್ ಮಾಡೇಬೇಕು. ಅವ್ರು ಎದ್ರ ಸಂಬಂಧ ಮಾಡಕತ್ತೀರಿ ನೀವು? ಎದ್ರ ಸಂಬಂಧ ಅದು ಸಮಾಧಾನ ಸೂತ್ರ ನಮಗೆ ಏನೂ ಗೊತ್ತೇ ಇಲ್ರಿ. ಇದಕ್ಕಿಂತ ಮೊದಲು ಆಗಿತ್ತಲ್ಲ, ಅದರ ಸಲುವಾಗಿ ಏನಾದರೂ ಪೊಲೀಸ್ ಕಂಪ್ಲೇಂಟ್ ರೊಕ್ಕ ಇದ್ದು ಅದೇನ ಕಸಗೊಳಕ್ ಪ್ರಯತ್ನ ಏನು ಇಲ್ರಿ, ಯಾರು ಆಗನತ್ತೀನಿ ಏನು ಇಲ್ಲದು. ಮತ್ತೆ ಬರೀ ಮಗ ನಡೆದವ್ರು. ಏನು ಬೇಕ್ರಿ ನಿಮಗೆ? ಅವ್ರು ಅವ್ರ ಮನೆಗೆ ಬಾಡಿಗೆ ಇದ್ದೇವ್ರು ನಾವು. ಅವ್ರ ಮಾವನೇರು ಕಸ. ಎಷ್ಟನೇ ಸರಿ ಹಿಂಗೆ ಆಗುದ್ರಿ ಇದು? ಇದು ಎರಡನೇ ಸರಿ. ಎದರ್ಲಿ ಹೊಡೆದಾರ ಗೊತ್ತೈತಿ? ನಾವು ನೋಡೇ ಇಲ್ರಿ. ನಾವು ಏನು ನೋಡಿದ್ವಿ, ಇಲ್ಲಿ ಬಂದು ಇಲ್ಲೇ ನಿಂತಿದ್ದೇವ್ರಿ. ಇವ್ರು ನಾವು ಕೂಡ ಈಗ ನೈಗೆ ಬಂದೇವ್ರು ಹೇಳೋಣ, ಹಂಗೆ ಓಡಿ ಬಂದಿದ್ದೇವ್ರಿ. ಅಲ್ಲಿದ್ದೇವ್ರಿ ನಾವು ಹುಂಡಕರ್ ಪೆಟ್ರೋಲ್ ಬಂಕ್ ಬಂದಿದ್ದು. ಏನಾಗಬೇಕೈತಿ ಸಾಬ್ರೆ? ನಾವು ಹಾಲು ಹಾಕಿದೇವ್ರಿ. ಅವ್ರಿಗೇನು ಶಿಕ್ಷೆ ಅವ್ರು ಸಿಕ್ಕವ್ರಿಗೆ ಶಿಕ್ಷೆ ಮಾಡೇಬೇಕ್ರಿ. ನಿನ್ನ ಹೆಸರು ಹೇಳಿ? ಮಲ್ಲಪ್ಪ ಸವನಿ ಬರೋದ್ರ ಭಾರತಿ. ಇದಕ್ಕೆ ಮೊದಲು 6 ತಿಂಗಳಿಂದ ಆಗಿತ್ತು. ಅವಾಗ ಕಂಪ್ಲೇಂಟ್ ಬರೀಸ್ ಬಂದಿದ್ದೇವ್ರಿ. ಅವಾಗ ಆಗಿದ್ದು ಮತ್ತೆ ಈಗ ಅವಾಗ ಬರೀ ಹೊಡೆದು ಬರೀ ತುಡು ಮಾಡಕ್ಕೆ ಬಂದಾರ. ಮತ್ತೆ ಕಂಪ್ಲೇಂಟ್ ಬರೀಸ್ ಬಂದಿದ್ದೇವ್ರಿ. ಮತ್ತೆ ಈಗ ಇದು 2ನೇ ಸಲ ಹಿಂಗಾಗಿ. ಯಾರವ್ರಿ? ಯಾರು ನಮಗೇನು ಗೊತ್ತಿರಿ. ಇಲ್ಲಿ ಏನು ಅವ್ರ ಹಳೆ ಹಳೆ ವಿಷಯ ಮೊದಲ ಜಗಳ ಏನೂ ಇಲ್ಲೇ ರೀ. ನಮ್ದು 40 ವರ್ಷ ಎಲ್ಲಿದೆ ಅಡ್ರೆಸ್? ಕಾಳಿಕಾನಗರ್. ಅವ್ರ ಏಜ್ 47 ವರ್ಷ. ಕಲೆಕ್ಷನ್ ಮಾಡ್ತಿದ್ರು. ಡೈಲಿ ಬರ್ತಿದ್ರಿ ಇಲ್ಲಿ? ಡೈಲಿ. ಯಾವ ಬ್ಯಾಂಕ್ನಲ್ಲಿ ಮಾಡ್ತಾರೆ? ಯಾರ ಮೇಲೆ ಸಂಶಯ ಐತೇನ್ರಿ? ಯಾರ ಮೇಲೂ ಏನೀಗ ಗೊತ್ತಿಲ್ಲ. ಏನು ಕಾರಣ ಏನಿದ್ರಿ? ಏನಾರತ್ತಿಗೆ ಏನಾರೈತೆ ಗೊತ್ತಿಲ್ರಿ ಸರ್. ನಮ್ಗೆ ಇಲ್ಲ ಏನಾರು ಮನೆಗೆ ಹೇಳಿರ್ಬೇಕಲ್ಲ, ಏನಿಂತ ತೊಂದರೆ ಐತಿ? ಯಾರು ಏನೂ ಹೇಳಿಲ್ಲ. ಈಗ ಮೊದಲೊಮ್ಮೆ ಆಗಿತ್ರಿ. ಅವಾಗೇನು ಅಂದಿದ್ದೆ ಅಟ್ಟೆ ರೀ. ಯಾರ ಜೊತೆ ಅವಾಗೂ ಪೊಲೀಸರು ಏನೂ ನೋಡ್ಲೇ ಇಲ್ರಿ. ಅವಾಗ ಫಸ್ಟ್ನೇ ಸಲ ಹೋಗಿ ಕಂಪ್ಲೇಂಟ್ ಬರುತ್ತೆ. ಮೊದಲು ಸೇಮ್ ಆಗಿತ್ತು. 6 ತಿಂಗಳಿಂದ. ಈಗ ಪೊಲೀಸರಿಗೆ ಏನು ಕೇಳ್ತೀರಿ ನೀವು? ನೀವು ಯಾರು ಆಗ್ಯಾರ ಅವ್ರ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊತೀವ್ರಿ ನಾವು. ಯಾರು ನಮ್ಗೆ ಗೊತ್ತಾಗಬೇಕು ಏನಾಗ್ಯಾರ. ನಿಮ್ಗೆ ಹೆಂಗೆ ಗೊತ್ತಾಗ್ತದೆ ಘಟನೆ? ಎದ್ರ ಸಂಬಂಧ ಅನ್ನೋದು ಬೇಕಲ್ರಿ. ನಾವು ಏನು ಯಾರಿಗೇನು ವೈಷಮ್ಯ ಯಾರಿಗೇನು ಕೊಡೋದಿಲ್ಲ ತಗೊಳ್ಳೋದಿಲ್ಲ. ಎದ್ರ ಸಂಬಂಧ ಇಂತ ಮಾಡ್ಯಾರ ಅನ್ನೋದು ಬೇಕ್ರಿ. ನಮ್ಮ ಏನಾಗ್ಬೇಕು ರೀ? ನಿಮ್ಮ ಮಾಮಾರ್ ನಮ್ಮ ಹೆಸರು ಮಹೇಶ್. ಸರ್ ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ಘಟನೆ ಆಗ್ಯಾವ ತಿಳಿಸಿ? ಫೋನ್ ಹಚ್ಚೇಳ್ಯಾರಿ. ಮಂದಿ ಯಾರು ಮಂದಿ ಹಚ್ಚಿದ್ರಿ? ಪೊಲೀಸ್ ಹಚ್ಚಿದ್ರಿ? ಮಂದಿ ಹಚ್ಚೇಳನ ಬಂದ್ರಿ. ಏನು ಕೇಳ್ಕೊತೀರಿ ಪೊಲೀಸ್ ಡಿಪಾರ್ಟ್ಮೆಂಟಿಗೆ? ಪದೇ ಬಿಜಾಪುರದಲ್ಲಿ ಕೊಲೆ ಆಗತ್ತೋ? ಇದು ಹಾಳು ಹಾಗೆ ಕೊಲೆ ಆಗ್ಯಾವ. ಯಾರು ಏನಾಗ್ಯದವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕ್ರಿ ಸರ್. ನಮಗೆ ಯಾರು ಏನು ನಮಗೆ ಎದಕ್ಕಾಗ್ಯದ ಅನ್ನೋದು ಬೇಕ್ರಿ. और खबरों के लिए देखते रहिए मॉडर्न एक्सप्रेस न्यूज। आवाज आपकी, खबर हमारी।